ಮತ್ತು ನನ್ನ ಅಕ್ಕ ತಂಗಿಯರು, ಹಿರಿಯರು, ಆಮೇಲೆ ವೇದಿಕೆ ಮೇಲೆ ಆಸೀನರಾದ ಅಪ್ಪ ಅವರು, ಮಹಾತ್ಮರು, ಎಲ್ಲರಿಗೂ ನನ್ನ ವಂದನೆ ಸಲ್ಲಿಸುತ್ತಾ, ನಾನು ಇಲ್ಲಿ ಕೇಳಬೇಕಂತೇಳಿ ಆಸೆ ಇಟ್ಕೊಂಡು ಬಂದರೆ ತಮ್ಮ ಆಶೀರ್ವಾದದಿಂದ ಎರಡು ಮಾತು ಮಾತಾಡಂತ ಹೇಳಿ ಕೆಲಸ. ನಾನು ಇದನ್ನು ನೋಡಿ ನನಗೇನು ಅನ್ಸಾಕತ್ತೈತೆ ಅಂದ್ರೆ, ಕಲಿಬೇಕಪ್ಪ ಶಿವಪೇಟೆಯಾಗಿನ ಪದ್ಧತಿ ನೀತಿ. ನಮ್ಮ ತಂಗಿಯರ ತಾಯಿಗೆ, ನಮ್ಮ ತಾಯಿಗಳು ಎಷ್ಟು ಶ್ರದ್ಧಾ ಭಕ್ತಿಯಿಂದ ಇಲ್ಲಿ ಸೇವಾ ಮಾಡ್ತಾರ, ಕೇಳಾಕತ್ತಾರ. ಒಂದು ಗುರುವಿನ ಸ್ಥಾನದಾಗ ಅದಾದಂದ್ರೆ ಭಾಳ ಪ್ರೀತಿ ಅನ್ಸಾಗ್ತದೆ. ಕೇಳಾಕತ್ತಿದ್ವಿ ನಾವು ಎಲ್ಲ ಕಡೆ ನೋಡ್ತೇವ್ರಿ, ಖರೆ ಇಷ್ಟು ಶ್ರದ್ಧಾದಿಂದ ಇಷ್ಟು ಪ್ರೀತಿಯಿಂದ ನಡ್ಕೊಳ್ಳೋದು ಸೇವಾ ಮಾಡೋದು ನೋಡಿದ್ರೆ ನಾವು ಕಲಿಬೇಕ್ರಿ. ಇಲ್ಲಿಂದ ವಯಸ್ಸಾದವರು ನಮ್ಮ ತಾಯಿಗಳು, ವಯಸ್ಸಾದವರು ನಮ್ಮ ಅಂತಂಬರು ಎಷ್ಟು ಶ್ರದ್ಧಾ ಭಕ್ತಿಯಿಂದ ಇಲ್ಲಿ ಈ ಜಗಕ್ಕೆ ಬಂದಿದ್ದಾನೆ. ಕೇಳ್ಬೇಕನ್ನುವಂತ ಆಸೆ ಎಷ್ಟೈತಿ, ಎಂತ ಆಸೆ, ಎಷ್ಟು ಪ್ರೀತಿ ಐತಿದ್ದಾರೆ ಆಧ್ಯಾತ್ಮ. ನಿಜವಾಗಿಲೂ ನಮ್ಮ ಮನುಷ್ಯನ ಮೇಲೆ ಪರಿಣಾಮ ಮಾಡ್ಕೋಬೇಕು. ತಮ್ಮ ನಡೆ, ನುಡಿ, ಸೇವಾ, ಭಕ್ತಿ ಇದನ್ನ ನೋಡಿ ನಾವು ಕಲಿಬೇಕು, ನಾವು ಇದರಾಗ ಉಳಿಬೇಕನ್ನುವಂತ ಮನಸ್ಸಿಗೆ ಅಪ್ಪ ಅವರು ಮಹಾತ್ಮರದ್ದ ಹೆಂಗ ಒಂದು ನಡವಳಿಕೆ ಅಂದ್ರೆ, ಒಂದು ಡೋನಿ ನೀರಾಗ ಹೋದ್ರೆ, ಒಂದು ಡೋನಿ ನದಿ ಒಳಗೆ ಹೋಗುವಾಗ ಒಂದ ದಾಟಕ್ ಪ್ರಯತ್ನ ಮಾಡುದಿಲ್ಲ, ಅದ್ರಾಗ ಹತ್ತಿದವ್ರು ಎಲ್ಲರನ್ನೂ ತಗೊಂಡು ಹೋಗಿ ದಡಕ್ ಮುಟ್ಟಿಸ್ತಾರೆ. ಅಂಥದೊಂದು ಜಗಾರಿದು, ಅಂಥದೊಂದು ಸಂದರ್ಭ, ಅಂಥದೊಂದು ಈ ಸತ್ಸಂಗ, ಅಂಥವ್ರ ವಿಚಾರ ಕೇಳಾಕ ನಾವೆಲ್ಲರೂ ನಾವು ಅಪ್ಪ ಅವ್ರ ಮಹಾತ್ಮರ ಎಂತಾದವ್ರದ್ದು ಅಂದ್ರೆ ಒಂದು ಡೋನಿ ಕಟಿಗಿ ಅಂತಾರ್ರಿ. ಆದರೂ ಅದ್ರ ಅಂತೇಳಿ ಎಂತ ತಾಕತ್ ಐತಿ ನೋಡ್ರಿ, ಮಹಾತ್ಮರ ಅಂತೇಳಿ ಎಂತ ತಾಕತ್. ಅಂತ ಆ ಡೋನಿ ತಾನೂ ದಾಟ್ತದ ಸರಳವಾಗಿ, ಮತ್ತು ಅದ್ರಾಗ ಹತ್ತಿದವ್ರು ಎಲ್ಲರನ್ನೂ ದಾಟಿಸ್ಕೊಂಡು ಹೋಗಿ ಒಂದು ದಡಕ್ಕೆ ಹತ್ತೈತಿ. ಅಂತ ಪುಣ್ಯವಂತರವರು ಮಹಾತ್ಮರಂದ್ರೆ ಅಂತ ಪುಣ್ಯವಂತರು. ಅಂಥವ್ರು ಸಂಘದಾಗ ನಾವು ಕೂಡಾಕತ್ತಿದೆವು, ಈ ಕಡೆ ಒಲು ಆಗೈತೆ ಅಂದ್ರೆ ಏನೋ ನಮ್ಮ ಪೂರ್ವಜನ್ಮದ ಪುಣ್ಯ ರೀ, ನಂಬುದು ಪೂರ್ವಜನ್ಮದ ಪುಣ್ಯ ರೀ. ಯಾಕಂದ್ರೆ ಸಿಗುದು ಸತ್ಸಂಗ ಇದು ಸಾದಾ ಮಂದಿಗೆ ಸಿಗುದಲ್ರಿ. ಹೊಡಿ ಬಡಿ ಕಡಿ ಅವಂದ ಅಪರಿಸ್ಕೋ, ಅವಂದ್ ಕಸ್ಕೊಂಡ್ ಬಾ, ಇಂಥ ಅದನ್ನ ನಾವು ವಿಚಾರ ಮಾಡ್ತೇವಲ್ಲ. ಅಂತ ಮಾಡು ಹೇಳಿದಾಗ ನಮಗಿಂತ ಸತ್ಸಂಗ, ಒಳ್ಳೆಯವ್ರ ನೀತಿ, ಒಳ್ಳೆ ಜಗದಾಗ ಬಂದು ಕುಂಡ್ರುದು ಮಾಡ್ತೇವಂದ್ರೆ ಏನೋ ನಮಗೆ ಪೂರ್ವಜನ್ಮದ ಪುಣ್ಯ ಇದೆ. ನಮಗೆ ಸಿಕ್ಕದ್ದು ಇದೊಂದು ದೊಡ್ಡ ಪುಣ್ಯ ಟೈಮ್ ಸಿಕ್ಕಂಗಾಗಿತ್ತು. ನಾವು ಎಲ್ಲಿವರೆಗೂ ನಾವು ಈ ಸಂಘದಾಗ ಇದ್ದುಕೊಂಡು ಇದನ್ನ ಕೃತಿ ಮೇಲೆ ತರಲಿಲ್ಲ ಅಂದ್ರೆ ನಮ್ಮಂತ ವ್ಯರ್ಥ. ನಾವು ಬಂದು ವ್ಯರ್ಥ. ಎಷ್ಟರಾಗಲಿ ಈ ಮಹಾತ್ಮರ ಜಗದಾಗ ಬಂದಿದೆವು, ಮಹಾತ್ಮರ ಮಾತು ಕೇಳಾಕತ್ತಿದೆವು, ಅವ್ರ ದರ್ಶನ ಆಗಾಕತ್ತೈತಿ ನಮಗ. ಭಗವಂತ ನಮಗ ಎಷ್ಟಾರ ನಮಗ
ಅವನ ಕಳ್ಕಳಿಯಿಂದ ಅವನ ಕರುಣಾ ದೃಷ್ಟಿ ನಮ್ಮ ಮ್ಯಾಲ ಬೀರಿದ್ರೆ ನಾವು ಒಂದು ಒಂದು ಏನೋ ನಮ್ಮ ಜನ್ಮ ಪಾವನ ಆದಿತ್ತಲ್ಲ ಅನ್ನೋದು ಒಂದು ಆಶೆ ನಮ್ಗೆ. ಕರುಣಾ ದೃಷ್ಟಿ ನಮ್ಮ ಮ್ಯಾಲ ಬಿದ್ದದ್ದಾದ್ರೆ ಏನೋ ನಮಗ ನಮ್ಮ ಜನ್ಮ ಪಾವನ ಆದಿತ್ತು, ಈ ದುಃಖದಿಂದ ಬಿಡುಗಡೆ ಆದೇವಲ್ಲ ಅನ್ನೋದು ಒಂದು ಆಶೆ. ನೋಡ್ರಿ ಎಷ್ಟು ನಮ್ಮ ತಾಯಿಗಳು ಎಷ್ಟು ಒಂದು 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 ಇದರ್ಲಿಂದ ಕುಂತು ಕೇಳ್ತಾರ, ಈ ಕೇಳ್ಬೇಕನ್ನೋ ಅಪೇಕ್ಷೆ ಎಷ್ಟೈತಿ. ಎಂತ ತ್ರಾಸ ತಗೊಂಡವರು ನಿಮ್ಮೆಲ್ಲರೂ ಸೇವಾ ಮಾಡಿ ಕೆಸ ನಾವು ಹೇಳ್ದಂಗೆ ಕೇಳಿ ನಾವು ಹಾಕಿ ಕೊಟ್ಟ ದಾರ್ಯಾಗ ನಡೆದು ಆದರೂ ಅದನ್ನೆಲ್ಲನೂ ಬದಿಗಿಟ್ಟು ಈ ಮಹಾತ್ಮರ ಸೇವಾದಾಗ ಬಂದು ತೊಡಗಿದಾರ ಅಂದ್ರೆ ಪುಣ್ಯವಂತರು. ಅಂತ ತಾಯಂದ್ರಿಗೆ ನಾವು ಏನು ಅವ್ರದ್ದು ಎಷ್ಟು ನಾವು ಮಾತಾಡಿದ್ರು ಕಡಿಮೆ. ನಾವು ಎಷ್ಟು ಮಾತಾಡಿದ್ರು ಕಡಿಮೆ ರೀ. ಅವ್ರಂತಲ್ಲಿ ತ್ಯಾಗ ಗುಣ ಎಂತದೈತಿ ನೋಡ್ರಿ, ಎಂತ ತ್ಯಾಗ ಐತಿ ನೋಡ್ರಿ ಆ ತಾಯಿಗಳು ಅಂತೇಳಿ. ಸ್ವಲ್ಪ ವಿಚಾರ ಮಾಡ್ಬೇಕು ನಾವು ಏನ್ ಮಾಡ್ತೇವೆ ಮತ್ತು ಅವ್ರ ಮೇಲೆ ತಾನು ಮಾಡ್ತೇವೆ. ಸ್ವಲ್ಪ ಎಲ್ಲಾರ ಒಂದ್ ಸ್ವಲ್ಪ ದಾರಿ ಬಿಟ್ರೆ ಅವ್ರದ್ದು ಎಷ್ಟು ಎತ್ತಿ ತೋರಿಸ್ತೇವೆ. ನಾವು ಎಷ್ಟು ದಾರಿ ಬಿಡುತ್ತೇವೆ ಅನ್ನೋದು ನಮಗ್ ಗೊತ್ತಿಲ್ಲ. ನಾವು ಎಷ್ಟು ದಾರಿ ಬಿಟ್ಟು ನಡಿತೇವೋ ಅನ್ನೋದು ಗೊತ್ತಿಲ್ಲ ನಮಗ. ನಾವು ವಿಚಾರನೂ ಮಾಡುದಿಲ್ಲ ಅದನ್ನ. ಅವ್ರ ತಾಯಿಗಳು ಅದನ್ನೆಲ್ಲ ಸಹಿಸ್ಕೊಂಡು ಮಗ ಮಾಡಿದ್ರು ಸಹಿಸ್ಕೊತಾರೆ, ತಮ್ಮರು ಮಾಡಿದ್ರು ಸಹಿಸ್ಕೊತಾರೆ, ತಮ್ಮ ಯಜಮಾನ್ರು ಮಾಡಿದ್ರು ಸಹಿಸ್ಕೊತಾರೆ, ಮತ್ತು ಅದನ್ನು ಮುಚ್ಚಿಟ್ಟು ಮತ್ತು ಚಲೋ ದಾರಿನ ಹೇಳ್ತಾರೆ, ಚಲೋದನ್ನ ಮಾಡಕ್ ತೋರಿಸ್ತಾರೆ. ಮಹಾತ್ಮರು ಹೇಳ್ತಾರೆ, ಏನ್ ಹೇಳ್ತಾರೆ ಅಂದ್ರೆ ಚಲೋದನ್ನ ಮಾತಾಡ್ರಿಪ್ಪ, ಚಲೋದನ್ನ ಮಾತಾಡ್ರಿ. ಮಾತಿಗೆ ಹೇಳ್ತಾರೆ, ಕೆಟ್ಟದ್ದನ್ನು ಬಿಟ್ಟು ಬಿಡ್ರಿ. ಕೆಟ್ಟದ್ದನ್ನ ಅದನ್ನು ವಿಚಾರ ಮಾಡ್ಬೇಡ್ರಿ, ಅದನ್ನ ಬಿಟ್ಟು ಬಿಡ್ರಿ. ಚಲೋ ಕೆಲಸ ಚಲೋದನ್ನು ಮಾಡ್ಬೇಕಂದ್ರೆ ಈಗಿಂದೀಗ ಮಾಡಕ್ ಚಾಲು, ನಾಳೆ ಅನ್ಬೇಡ್ರಿ. ಯಾಕಂದ್ರೆ ಈ ಶರೀರ ಇರ್ತತಿ ಇರೋದಿಲ್ಲ ಗೊತ್ತಿಲ್ಲ. ಇಲ್ಲಿಂದ ನಾ ಎದ್ದು ಹೋಗ್ತೇನೆ ಅನ್ನೋದು ನನಗೆ ಗೊತ್ತಿಲ್ಲ. ಅದಕ್ಕೆ ಚಲೋ ಕೆಲಸ, ಒಂದು ಒಳ್ಳೆ ಸಂಸ್ಕಾರ, ಇಂಥ ಮಹಾತ್ಮರಂತಾದ ಒಂದು ದರ್ಶನ ಆಗ್ಬೇಕಂದ್ರೆ ನಾಳೆ ಅನ್ಬೇಡ್ರಿ. ನಮ್ಮ ಬಾಳೆದಾಗ ಅಡಚಣಿ ವಿಷಯಗಳು ಬೆನ್ನು ಹತ್ತಿ ನಾಳೆ ನೋಡ್ರಿ ಅಂತೇಳಿ ಅಪ್ಪ ಅವ್ರು ನಾಳೆ ನೋಡು ಅವ್ರ ದರ್ಶನ ನಾಳೆ ತೋಳು ಅನ್ನೋದು ಬೇಡ. ನಾವು ಈಗಿಂದೀಗ ಸಿಕ್ಕತ್ತೀವಿ. ಒಂದು ಟೈಮ ಪರಮಾತ್ಮ ಕೊಟ್ಟ ನಮಗ್ ಮಾನವ ಜನ್ಮ, ಇದ್ದಾಗ ಇದನ್ನ ಮಾಡ್ಕೋಬೇಕಲ್ಲ, ಹೊರತಾಗಿ ಇಲ್ಲದಾಗ ಮಾಡ್ಕೊಳಕ್ ಹೋದ್ರೆ ಈ ಶರೀರ ಹೋದ್ಮೇಲೆ ನಾವು ನೋಡ್ತೇವ. ನಿಮ್ಮನ್ನೆಲ್ಲರನ್ನು ಕಂಡೇನ್ ನಾನು ಕಾಣಕ್ ಒಂದು ಇದು 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 ಶರೀರ ಇದ್ದಾಗ ನಿಮ್ಮನ್ನ ನೋಡ್ತೇವಲ್ಲ. ಈ ಶರೀರ ಇಲ್ಲದಿದ್ರೆ ಈ ಬಲ್ಬದಾಗ ಈ ಬಲ್ಬ್ ತೋರಾಕ ಒಂದು ಆಧಾರ ಹೆಂಗೈತೆ, ಅದರಾಗ ಬೆಳಕು ಐತೆ ಅಂದ್ರೆ ಅದ ಹೊರಗೆ ತೋರುದಿಲ್ಲ. ಅದ ಈ ಬಲ್ಬ್ ಮುಖಾಂತರ ತೋರ್ಬೇಕಾಗಿತ್ತು. ಅದ ಬಲ್ಬ್ ಹೋದ್ರೆ ಎಲ್ಲಿತ್ತು, ಅದ ಬೆಳಕು ಎಲ್ಲಿ ತೋರಿಸ್ತತಿ ಹೇಳ್ರಿ. ಹಂಗ ಈ ಶರೀರ ಇದ್ದಾಗ ಇಂಥ ಮಹಾತ್ಮರ ಸಂಘ, ಸತ್ಸಂಗ, ಆಮೇಲೆ ಸೇವಾ, ಒಂದು ತಾಯಿ ತಂದಿ ಸೇವಾ ಮಾಡಕ್ ಕಲಿಬೇಕು ನಾವು. ಮೊದಲು ನಾವು ಒಂದು ತಾಯಿ ತಂದಿ ಮ್ಯಾಲ ಒಂದು ಒಳ್ಳೆ ಭಾವ ಇಟ್ಟು ನಮ್ಮ ತಂದಿ ನಮ್ಮ ತಾಯಿ ಅನ್ನುವಂಥ ಮೊದಲು ನಮ್ಮ ಹೃದಯದಾಗ ಇಟ್ಕೋಬೇಕಿದೆ. ಒಂದಿಟ್ಟು ನಾವು ಏನು ಒಂದಿಟ್ಟು ಯೌವನ ಬಂದು ಕೂಡ್ಲಿ ಅಂತಂದ್ರೆ ಯಾರು ನಮ್ಮ ಕಣ್ಣಾಗ ಕಾಣ್ತಾರೆ. ನಾ ಮಾಡೇನು ಅನ್ನೋ ಅಹಂಕಾರ ನಮ್ಮ ಹಂತಲ್ಲಿ ತುಂಬಿಕೊಂಡತಿ. ಇಂಥ ಸತ್ಸಂಗದಾಗ ಬಂದ ಹೆಂಗ ರಿವ್ಯೂ ಒಗ್ಯಾಕ ಸಾಬೂನು ಜರೂರತ್ ಹೆಂಗಿರ್ತೈತೋ, ಸಬ್ಕಾರ ಹಚ್ಚಿ ಹೋಗದಾಗ ಹೆಂಗ ಹೊಲಸು ಹೋಗ್ತೈತೋ, ಹಂಗ ಈ ಸತ್ಸಂಗದಾಗ
ಬಂದು ಸಿಕ್ಕೊಂಡಿವು ಅಂದರೆ ನಮ್ಗೆ ಒಳ್ಳೆ ವಿಚಾರ, ಸಜ್ಜನರ ಸಂಘ, ನೀತಿವಂತರು, ನೀತಿ, ಒಂದು ನಡೆಯಕ್ಕೆ ಒಂದು ದಾರಿ ತೋರಿಸ್ತಾರೆ. ಇಂಥದ್ರಾಗ ಇದ್ದುಕೊಂಡು ನಾವು ಒಳ್ಳೆಯ ಸಂಸ್ಕಾರ ಬೆಳೆಸ್ಕೊಂಡು ಒಳ್ಳೆಯ ಸಂಸ್ಕಾರದಾಗಿರೋನು, ಇಂಥ ಮಹಾತ್ಮರ ಸಂಘದಾಗಿರೋನು, ಮಹಾತ್ಮರ ದರ್ಶನ ಆಗಿಂದಾಗತ್ತೆ, ಮಹಾತ್ಮರ ದರ್ಶನ ಮಾಡಿಕೊಂಡು ಒಳ್ಳೆಯ ಮುಕ್ತರಾಗಪ್ಪ ಅಂಥೇಳಿ ಮಹಾತ್ಮರು ಅದಾರ, ದೊಡ್ಡವ್ರು ಹೇಳೋರು, ಅವ್ರ ಮಾತು ಕೇಳೋದು ನಾವು ನೀವೆಲ್ಲರೂ ಕೇಳ್ತೇನೆ. ನಮಸ್ತೆ. ಬಾಬಾ ಕಣ್ಣನವರಿಗೆ ಅನಂತ ಧನ್ಯವಾದಗಳು. ಸದ್ಗುರುನಾಥ ಭವನದಿಯನ್ನು ದಾಟಿಸ್ಲಿಕ್ಕೆ ದೋಣಿಯನ್ನು ಸಿದ್ಧಪಡಿಸಿ ಇಟ್ಕೊಂಡಿರ್ತಾನ. ಯಾರು ಈ ದೋಣಿಯನ್ನು ಹತ್ತಿರಿ ಅವರನ್ನೆಲ್ಲ ಭವನದಿಯಿಂದ ಪಾರು ಮಾಡ್ತೀನಿ ಅಂತಾನ. ಯಾರು ಸತ್ಶಿಷ್ಯರಾಗ್ಯಾರ ಅವರು ಮಾತ್ರ ಆ ದೋಣಿಯನ್ನು ಹತ್ತಾರ. ನನ್ನನ್ನು ಈ ಭವನದಿಯಿಂದ ಪಾರು ಮಾಡಪ್ಪ, ಈ ಸಾಗರದಿಂದ ಪಾರು ಮಾಡುವಂಥ ಯಾರು ಸದ್ಗುರುವಿಗೆ ಶರಣಾಗ್ತಾರ ಅವರನ್ನೇ ನಿಜವಾದ ಸತ್ಶಿಷ್ಯ ಅಂತ ಕರೀತಾರ ಅನ್ನುವ ಮಾತನ್ನು ಬಾಬಾ ಕಣ್ಣನವರು ನಮ್ಮೆಲ್ಲರಿಗೂ ತಿಳಿಸಿಕೊಟ್ರು. ಅವರಿಗೆ ಅನಂತ ಧನ್ಯವಾದಗಳು.